ಏ ಓಡಿ ಬಾ ಮಾತಾಡೋಣ. ಮಾರನೇ ದಿನ ಶಾಲೆಗೆ ತಯಾರಾಗಿದೆ. ದೀಪಾ ತಾಯಿ ದೀಪಾ ರೆಡಿ ಆದಿನವ ಮುಂದೆ ರೆಡಿ ಆಗ್ಬಿಡ್ತೀನಿ. ಯವ್ವ ಯವ್ವ ನನ್ನ ಶಾಲಿ ಬ್ಯಾಗಿಲ್ ಇಟ್ಟಿವೆ ಅಲ್ಲೇ ಕಾಟದ ಕೆಳಗೆ ಇಟ್ಟ ನೋಡ್ಬ ತಗೊಂಬ. ತಾಯಿ ಹಂಗ ಬರ್ಬೇಕಲ್ಲ ಡಬ್ಬಿ ಇದ್ ನೋಡ್ಬ ತಗೊಂಬ ಉಣ್ಣ ಕಟ್ತೀನಿ ನಿಂಗ. ಶಂಕರಣ್ಣ ಬಾ ಶಂಕರಣ್ಣ. ಏನಿಲ್ಲ ಶಂಕರಣ್ಣ ಒಂದ್ ಸ್ವಲ್ಪ ಸುಸ್ತು ಜ್ವರ ಐತ್ರಿ. ಹೊರಗೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ಚಲೋ ಆಗ್ತೈತಿ. ನಾನು ಕರ್ಕೊಂಡು ಹೋಗ್ರಿ. ದವಾಖಾನಿಗೆ ಹೋಗಿಲ್ ತಗೊಳ್ರಿ ಏನಾಗಿಲ್ಲ ಅಂತಂದ್ರೆ ಮುಂದಕ್ಕೆ ಚಲೋ ಇದ್ರೆ ಚಲೋ ತಗೊಳ್ರಿ. ನಾ ಬರ್ಲಿಲ್ಲ ಅಂತ ಬಸ್ ಕೆಲಸ ನಡೆಯಲ್ಲ ಕೆಲಸ ನಾನು ಕರ್ಕೊಂಡು ಹೋಗಿ. ರೋಲ್ ನಡ್ರಿ ಶಂಕರಣ್ಣ. ಇಲ್ರಿ ಚಲೋ ಓದಿಲ್ರಿ ನಾನು. ತಡಿಯೋ ಶಂಕರಣ್ಣ ತಡಿಯೋ ಶಂಕರಣ್ಣ ಶಂಕರಣ್ಣ. ಅಯ್ಯೋ ಇದನ್ನೆಲ್ಲ ನೋಡಿ ನನ್ನ ಜೀವ ಇನ್ನೂ ಇರ್ಬೇಕಾ? ಭಗವಂತ ಕರ್ಕೊಂಡು ಹೋಗ್ಬಿಡಪ್ಪ ನನ್ನ. ಮಾರನೇ ದಿನ ಕಸ ಗುಡಿಸುವ ಸನ್ನಿವೇಶ. ನೀವೇನ್ ಬಾಳ ದೂರ ಬಂದ್ಬಿಟ್ಟಿರಲ್ಲ
ಅಂದ್ಬಿಟ್ರೆ ನಾವು ಏನ್ರಿ ಅಲ್ಲ ನಾವು ಬೇರೆ ಬಂದು ನನ್ನ ಜೀವನ ನೋಡ್ತಾರ ನಾನು ಅವಿಲ್ಲ ನೋಡ್ಕೊಳಕ ಇಲ್ಲ ತಾಯಿ ಇಲ್ಲ ಶಾಂತಿ ನಾನು ಇಲ್ಲಾಂದ್ರೆ ನೀವು ಚಲೋ ಇರ್ತೀರಿ ಭಾಳ ಜೀವ ಹೋದ್ರು ಹೋಗ್ಲಿಕ್ಕ ಆರಾಮಾಗ ನೋಡ್ರಿ ದವಾಖಾನೆ ಏನ್ ಬೇಡ ಈಗ ದವಾಖಾನೆ ಬೇಡ ಅಂತ ಹೊಡಿತ ನೋಡಿ ಬೇಡ ಆಗಿದ ಅನ್ನಕ ಹೋಗಬೇಡ ನಮ್ಮ ಜೀವ ಸರಿಯಾಗಿ ಅದೀನಿ ಇಲ್ಲ ಆಸ್ಪತ್ರೆಗೆ ಬಾ ಈಗ ಆಸ್ಪತ್ರೆಗೆ ಹೋಗೋಣ ನೋಡಿ ಕೆಮ್ಮಿ ಓಟ್ ರಕ್ತ ಮೇಡಮ್ ಆಸ್ಪತ್ರೆಗೆ ಬರ್ಬೇಕನ್ರಿ ಬರ್ರಿ ಹೋಗೋಣ ನೀವು ಆರಾಮಾದ್ರೆ ಸಾಕು ನನಗೆ ಹಾ ಆರಾಮದಿ ನೋಡ್ರಿ ಹಂಗಾರಿ ಒಂದ್ ಸ್ವಲ್ಪ ಕೆಮ್ಮು ಜ್ವರ ಐತ್ರಿ ಏನಿಲ್ರಿಪ್ಪ 15 ದಿನ ಆದ್ರೆ ಹಿಂಗ ಕೆಮ್ಮಕತ್ತ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಅದಕ್ಕೂ ಒಲ್ಲೆ ಒಲ್ಲೆ ಅಂತ ಹಿಂಗಾಗಿ ಮಾಡ್ತೈತಿ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಬರೀ ಒಲ್ಲೆ 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 ಹಿಂಗ ದಿನ ನನ್ನ ಜೀವ ತಿಂದಿದ್ರ ರಾತ್ರಿ ಜ್ವರ ಬರೋದು 15 ದಿನ ಆತ್ರಿ ಮೇಡಮ್ ಅವರ ಎದಿ ನೋವು ಬರೋದು ಒಂದ್ ಸ್ವಲ್ಪ ಎದೆ ನೋವ್ರಿ ರಾತ್ರಿ ಹೊತ್ತಾದ್ರೆ ಒಂದ್ ಸ್ವಲ್ಪ ದೇವ್ರ ಉಣ್ಣಾಕ ಹೋಗಲ್ರಿಪ್ಪ ಉಣ್ಣಾಕ ಏನಾರ ನೀರು ಕೊಟ್ಟೇನಿ ಅಷ್ಟು ತಿನ್ನೋದು ಕೈ ತಗೊಂಡ್ಬರ್ತೈತಿ ಹಿಂಗ ಮಾಡೋದ ವೇಟ್ ಲಾಸ್ ಟೆಂಪರೇಚರ್ ಇವನ್ನೆಲ್ಲ ಎಲ್ಲ ನನ್ನ symptoms. ಹೆಂಡತಿನ ಯಾರು ಸೇರ್ತಾ ಇಲ್ಲ ಸಮಾಜ ಕೆಟ್ಟದಾಗ ನೋಡ್ತಾ ಇದೆ ಪರಿಸ್ಥಿತಿ ಎಲ್ಲರಿಗೂ ಒಂದು ಟೈಮ್ ಕೆಟ್ಟದಾಗಿ ಬರ್ತೈತಿ ಆ ಪರಿಸ್ಥಿತಿನ ನಿಭಾಯಿಸ್ಬೇಕು ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರ್ತೈತಿ ಏನ್ರಿ ಹಾಳಾದ ಕಾಯಿಲೆ ಹಂಗ ಬರ್ಬೇಕಾ ನಾವು ಸಮಸ್ಯೆಗೆ ಎದೆಗುಂದಿದ್ದಪ್ಪ ಅಲ್ಲ ನೋಡಿ ನಮ್ಮ ಆಡ್ಕೊಳ್ಳೋದ ಜಾಸ್ತಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಆಸ್ಪತ್ರೆಗ ಒಳ್ಳೆ ಎಲ್ಲಾ ಕಾಯಿಲೆಗಳಿಗೂ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಒಳ್ಳೊಳ್ಳೆ ಚಿಕಿತ್ಸೆ ಅದಾವ ಈಗ ಒಂದು ತೋರ್ಸ್ಕೊಂಡ್ರೆ ನಿನ್ಗೆ ಏನ್ ತೊಂದ್ರೆ ಐತೆ ಅಂತ ಟೆಸ್ಟ್ ಮಾಡಿ ನೋಡಿ ನಿನ್ಗೆ ಒಳ್ಳೆ ಔಷಧಿ ಕೊಟ್ಟಪ್ಪ ಅಲ್ಲ ನೀನು ಆರಾಮಾಗ್ತೀವಿ ನಮ್ಮ ಸಂಸ್ಥೆಯನ್ನು ಆರೋಗ್ಯ ಇಲಾಖೆಯೊಂದಿಗೆ ನಾವು ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ತೀವಿ ಅಲ್ರಿಪ್ಪ ನನ್ ಜೊತೆ ಇದ್ದವ್ರು ನನ್ ದೋಸ್ತರು ನಂತಲ್ಲಿ ಕೆಲಸ ಮಾಡಕ್ ನನ್ನ ಕರ್ಕೊಂಡ್ ಹೋಗ್ವಲ್ರು ನನ್ ಹೆಂಡತಿನ ಸೇರ್ವಲ್ರು ನನ್ ಮಕ್ಕಳ ಜೊತೆ ಯಾರು ಬರ್ವಲ್ರು ಅಲ್ರಿ ವಾಸಿ ಹಾಕದಂತ ನಾವು ಬಿಟ್ಕೊಂಡ್ವಿ ನೋಡ್ರಿ ಹಿಂಗಾತಲ್ರಿಪ್ಪ ಏನಿಲ್ರಿ ಹಿಂಗ ರಾತ್ರಿ ಎದಿ ನೋವು ಬರ್ತೈತಿ ಆಮೇಲೆ ಜ್ವರ ಬರೋದು ತೂಕನ ಕಡಿಮೆ ಆಗ್ಬಿಟ್ಟೈತಿ ಯಾಕೆ ನಾವು ಉಣ್ಣಕ್ ಬಿಟ್ಟಾಗ ನಾವು ತೂಕನ ಕಡಿಮೆ ಆಗ್ಬಿಟ್ಟೈತಿ ಆತ್ಮಹತ್ಯೆ ಮಾಡ್ಕೊಳೋದೇ ಒಂದು ಇದು ಅಲ್ಲ ನಮ್ಮ ಸಮಸ್ಯೆಗೆ ಅದು ಸಮಸ್ಯೆಗೆ ಪರಿಹಾರ ಅಂತ ಇದ್ದೇ ಇರ್ತದೆ ಆ ಪರಿಹಾರ ಹುಡ್ಕೊಂಡು ಆ ನೀವು ಸಮಸ್ಯೆನ ನಿಭಾಯಿಸ್ಕೋಬೇಕು ಈಗ ಸದ್ಯ ನಿಮ್ಗೆ ಆರೋಗ್ಯ ಸಮಸ್ಯೆ ಐತಲ್ಲ ಡಾಕ್ಟರ್ ತೋರ್ಸೋಣ ನೀನು ಆರಾಮಾಗಿ ಆಗ್ತೀಯ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಹೋಗಮ್ಮ ಬರ್ರಿ ಕರ್ಕೊಂಡಾರ ಹೋಗೋಣ ಡಾಕ್ಟ್ರೇ ರಕ್ಷಿತಾ ಅವ್ನು ಗುಡಿಸ್ತೀನಿ ಮೇಡಮ್ ಅವರೇ ನಮಸ್ತೆ ಮೇಡಮ್ ಏನಿದ್ರೆ ಒಂದು 15 ದಿನದಿಂದ ಕೆಮ್ಮು ದಮ್ಮು ಜಾಸ್ತಿ ಆಗೈತಲ್ಪ ರಾತ್ರಿ ಎಲ್ಲ ಬೆವರು ಸುಸ್ತು ಜ್ವರ ಬಂದಂಗ ರಾತ್ರಿ ಮಾಡ್ಕೊಂಡು ಯಾವಾಗ್ಲೂ ಇಷ್ಟೇ ಜಾಸ್ತಿ ಜ್ವರ ಇರುತ್ತಪ್ಪ ಅಥವಾ ರಾತ್ರಿನೋ ಬೆಳಗ್ಗೆಲ್ಲ ಚಲೋ ಇರ್ತೀನಿ ರಾತ್ರಿ ಆತಂದ್ರೆ ಶುರು ಆಗತ್ರಿಪ್ಪ ರಾತ್ರಿ ಮಕ್ಕಳ ಮೇಡಮ್ ಅದ ಬರೀ ಸ್ವಲ್ಪ ಸರಿಯಾಗಿಲ್ಲ, ಏನ್ ಸರಿಯಾಗಿಲ್ಲ.